ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಂದು ಆವರ್ತಿ ವಂದಿಸೋಳಾಗಿದ್ದೇನೆ. ತಂದೆಯಾದ ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸೋಳಾಗಿದ್ದೇನೆ. ಏಕೆಂದರೆ ಪ್ರಾರ್ಥನೆಯ ಮೂಲಕ ನಾವು ಯಾವ್ಯಾವ ಆಶೀರ್ವಾದಗಳು ಹೊಂದುತ್ತೇವೆ ಎನ್ನುವಂಥ ಒಂದು ಶೀರ್ಷಿಕೆಯ ಮೇಲೆ ಪಾರ್ಟ್ 3ಯನ್ನು ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೇನೆ. ಪಾರ್ಟ್ 3ನಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 1ನೆಯ ಅಧ್ಯಾಯ ವಚನ 16 ಮತ್ತು 17ರಲ್ಲಿ ಈ ರೀತಿಯಾಗಿ ಹೇಳ್ತದೆ. ಇದರ ಇವತ್ತಿನ ಮೊದಲನೇ ಪಾಯಿಂಟ್ ಏನಂತಂದರೆ ಅಜ್ಞಾನದ ಪರಿಹಾರ. ಕಳೆದ ಸಂಚಿಕೆಯಲ್ಲಿ ನಾವು ಅಸಮಾಧಾನದ ಪರಿಹಾರ ನೋಡಿಕೊಂಡಿದ್ದೇವೆ. ಅದಕ್ಕಿಂತ ಮೊದಲನೆಯ ಸಂಚಿಕೆಯಲ್ಲಿ ನಾವು ಪಾಪದ ಪರಿಹಾರ, ಕಷ್ಟದ ಪರಿಹಾರ ಮತ್ತು ರೋಗದ ಪರಿಹಾರ ನೋಡ್ಕೊಂಡಿದ್ದೇವೆ. ಹೀಗೆ ಒಂದೊಂದು ಸಂಚಿಕೆಯಲ್ಲಿ 1, 2, 3 ವಿಷಯಗಳನ್ನು ನಾನು ಹೇಳಲಿಕ್ಕಿದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ಅಜ್ಞಾನದ ಪರಿಹಾರ ಎನ್ನುವಂಥದ್ದು. ಜ್ಞಾನವು ಈ ಲೋಕದಲ್ಲಿ ಎಲ್ಲರಿಗೂ ಬೇಕು. ಅಜ್ಞಾನಿಗಳಾಗಿರುವುದರಿಂದ ನಾವು ಎಷ್ಟೋ ಕಡೆ ಬಿದ್ದು ಹೋಗೋರಾಗಿದ್ದೇವೆ, ದುಡುಕೋರಾಗಿದ್ದೇವೆ, ತಪ್ಪು ಮಾಡೋರಾಗಿದ್ದೇವೆ. ಅದಕ್ಕೋಸ್ಕರ ಜ್ಞಾನ ಎಲ್ಲರಿಗೂ ಬೇಕು. ಅದಕ್ಕೋಸ್ಕರನೇ ನಾವು ಮಕ್ಕಳಿಗೆ ಶಾಲೆಗಳಿಗೆ ಕಳುಹಿಸುವಂಥದ್ದನ್ನು ನಾವು ನೋಡ್ತೇವೆ. ಜ್ಞಾನ ಬೇಕು, ತಿಳುವಳಿಕೆ ಬೇಕು, ಅಭ್ಯಾಸ ಬೇಕು, ವಿವೇಕ ಬೇಕು. ನಮ್ಮ ಮಕ್ಕಳು ಜಾಣರಾಗಬೇಕಷ್ಟೇ ಅಲ್ಲ, ನಮ್ಮ ಮಕ್ಕಳು ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡು ಪಾಸಾಗಬೇಕು, ಉತ್ತಮವಾದ ಪರ್ಸೆಂಟೇಜ್ ತೊಗೊಳ್ಬೇಕು, ಉತ್ತಮವಾದ ಉದ್ಯೋಗ ದೊರೀಬೇಕು, ಉತ್ತಮವಾಗಿ ಅವರ ಜೀವನವು ಸುಖಮಯವಾಗಿರಬೇಕು ಎನ್ನುವಂಥದ್ದು. ನಾವೆಷ್ಟೋ ಪೇರೆಂಟ್ಸ್ಗಳನ್ನು ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಏನಂದರೆ, ನಾವು ದಡ್ಡರಾಗಿದ್ದೀವಿ, ನಾವು ಹೊಲದ ಕೆಲಸ ಮಾಡ್ತಾಯಿದ್ವಿ, ನಾವು ಕೂಲಿ ಕೆಲಸ ಮಾಡ್ತಾಯಿದ್ವಿ, ನಮ್ಮ ಹಾಗೆ ನಮ್ಮ ಮಕ್ಕಳು ಆಗಬಾರದು ಎನ್ನುವಂಥದ್ದು. ಇದನ್ನೆಲ್ಲ ನೋಡಿದರೆ ನಿಜವಾಗಲೂ ಜ್ಞಾನವೇ ಎಲ್ಲವನ್ನು ನಡೆಸಿಕೊಂಡು ಹೋಗುವಂಥದ್ದಾಗಿದೆ ಎನ್ನುವಂಥ ಒಂದು ಪರಿಜ್ಞಾನದ ಕಡೆಗೆ ನಾವು ಹೋಗುವವರಾಗಿದ್ದೇವೆ. ಮತ್ತು ಶಾಲೆಗಳ ಮುಂದೆ ಒಂದು ಆಫೀಸ್ ಮೇಲೆ ಒಂದು ವಾಕ್ಯ ಬರೆಯಲ್ಪಟ್ಟಿರೋದಾಗಿರ್ತಿತ್ತು. ಅದು ಏನಂತಂದರೆ, ಇದು ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬಾ ಮಗುವೇ ಎನ್ನುವಂಥದ್ದು. ನಿಜವಾಗಲೂ ಜ್ಞಾನ ದೇಗುಲ, ಶಾಲೆ ಒಂದು ಜ್ಞಾನ ದೇಗುಲ ಆಗಿರುವುದರಿಂದ ಅಲ್ಲಿ ಕೈ ಮುಗಿದು ಒಳಗೆ ಬಾ ಅಂತಂದರೆ ದೀನತೆ. ನಾವು ದೀನತೆಯಿಂದ, ಪ್ರೀತಿಯಿಂದ ಆ ಶಾಲೆ ಒಳಗಡೆ ಹೋಗಿ ನಾವು ಅಜ್ಞಾನ ಎನ್ನುವಂಥ ಕತ್ತಲೆ ಉಳ್ಳವರಾಗಿದ್ದು ಒಳಗಡೆ ಹೋಗಿ ಜ್ಞಾನವನ್ನು ಪಡೆದುಕೊಂಡು ನಾವು ಜ್ಞಾನವೆಂಬ ಬೆಳಕನ್ನು ಹೊಂದಿಕೊಂಡು ಹೊರಗೆ ಬರುವಂಥದ್ದು ಒಂದು ಜ್ಞಾನ ದೇಗುಲವಾಗಿದೆ. ಆದ್ದರಿಂದ ಜ್ಞಾನ ಎಲ್ಲರಿಗೂ ಬೇಕಾಗಿದೆ. ಇವತ್ತಿನ ಈ ಒಂದು ವಿಷಯ, ಅದರ ತಲೆಬರಹ ಏನಂದರೆ ಅಜ್ಞಾನದಿಂದ ಪರಿಹಾರ. ಹೇಗೆ ಅಜ್ಞಾನದಿಂದ ಪರಿಹಾರ ನಮಗೆ ಸಿಗುತ್ತದೆ ಎನ್ನುವಂಥದ್ದು 2ನೇ ತಿಮೋಥೆಯನಿಗೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೆಯ ಅಧ್ಯಾಯ 16-17ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾರು? ಪೌಲನು ಎಫೆಸ ಸಭೆದವರಿಗೆ ಬರೆಯುವಾಗ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆಯಲ್ಲಿ, ನನ್ನ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ ಎಂದು ಪೌಲ ಎಫೆಸ ಸಭೆಯವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆತನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಭೆಯ ಎಲ್ಲರಿಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಅಂತ ಹೇಳ್ತಾ ಇದ್ದಾನೆ. ತನ್ನ ವಿಷಯವಾಗಿ ತಿಳುವಳಿಕೆ, ಯಾರ ವಿಷಯವಾಗಿ? ದೇವರ ವಿಷಯವಾಗಿ ತಿಳುವಳಿಕೆಯನ್ನು
ಎಫೆಸ ಸಭೆದವರಿಗೆ ಕೊಡಲಿ ಎನ್ನುವಂಥದ್ದು ಪೌಲನ ಪ್ರಾರ್ಥನೆಯಾಗಿತ್ತು. ಮತ್ತು ನಮ್ಮೆಲ್ಲರ ಪ್ರಾರ್ಥನೆ ಏನಾಗಿದೆ? ಈ ಲೋಕದ ಎಲ್ಲ ಜನರಿಗೆ ದೇವರ ತಿಳುವಳಿಕೆ ಬರಲಿ ಎನ್ನುವಂಥದ್ದು. ದೇವರು ಯಾರು, ಆತನು ಎಲ್ಲಿದ್ದಾನೆ, ಆತನು ಹೇಗಿದ್ದಾನೆ, ಆತನ ಕೆಲಸ ಕಾರ್ಯಗಳೇನು, ಆತನು ಸನಾತನ ದೇವರ, ನಾಶವಾಗಿ ಹೋಗುವಂಥ ದೇವರ, ನಿರಂತರವಾಗಿರುವಂಥ ದೇವರ, ಯಾವಾಗಿನಿಂದ ಆತ ಬಂದ, ಆತನ ದೇವರನ್ನು ವರ್ಣಿಸುವಂಥದ್ದು, ದೇವರನ್ನು ತಿಳಿದುಕೊಳ್ಳುವಂಥ ಅಗಾಧವಾದ ಸಂಗತಿಯಾಗಿದೆ. ದೇವರು ಬಹಳ ದೊಡ್ಡವನಾಗಿರುವುದರಿಂದ, ಬಹಳ ಉನ್ನತನಾಗಿರುವುದರಿಂದ, ಮಹೋನ್ನತನಾಗಿರುವುದರಿಂದ ಆತನನ್ನು ತಿಳಿದುಕೊಳ್ಳುವುದು ಅವಶ್ಯ ಕೂಡ ಆಗಿದೆ. ಆದ್ದರಿಂದ ದೇವರ ಜ್ಞಾನ ನಾವು ತಿಳಿದುಕೊಳ್ಳಬೇಕು. ಅದಾದ ನಂತರ ದೇವರ ಜ್ಞಾನವು ನಾವು ತಿಳಿದುಕೊಳ್ಳುವುದರ ಜೊತೆಗೆ ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳು ಎಷ್ಟು ವಿಷಯಗಳು ನಮಗೆ ತಿಳಿದಿದೆ? ಏನೂ ಇಲ್ಲ. ಈ ಗುಪ್ತವಾಗಿದ್ದ ಸತ್ಯದ ಅರ್ಥಗಳು ಈ ಪ್ರಪಂಚದಲ್ಲಿ ಸಾಗರದಷ್ಟು ಇದೆ. ಆದರೆ ನಾವು ತಿಳಿದುಕೊಂಡಿರುವಂಥದ್ದು ಒಂದು ಹನಿ ನೀರಿನಷ್ಟು ಮಾತ್ರ ತಿಳಿದುಕೊಂಡಿದ್ದೇವೆ ಅಂತ ನಾನು ಅಂದುಕೊಂಡಿದ್ದೇನೆ. ಯಾಕೆಂದರೆ ಈ ಲೋಕದ ಸತ್ಯಾರ್ಥಗಳು ಬಹಳ ಗುಪ್ತವಾಗಿವೆ. ಅದು ದೇವರಿಗೆ ಮಾತ್ರ ಗೊತ್ತು. ಯಾಕೆಂದರೆ ಆತನು ಈ ಪ್ರಪಂಚವನ್ನು ಉಂಟು ಮಾಡಿದಂಥ ಸರ್ವಶಕ್ತನು, ಸರ್ವಜ್ಞಾನಿಯಾಗಿರುವುದರಿಂದ ಪ್ರತಿಯೊಂದು ಗೂಢಾರ್ಥಗಳು ಆತನಿಗೆ ಮಾತ್ರ ಗೊತ್ತಿದೆ. ಅದಕ್ಕೋಸ್ಕರ ನಾವುಗಳು ಅದನ್ನು ಸ್ವಲ್ಪವಾದರೂ ತಿಳಿದುಕೊಳ್ಳಬೇಕು. ಅದಕ್ಕೋಸ್ಕರ ನಮಗೆ ಜ್ಞಾನ ಬೇಕು ಎನ್ನುವುದಕ್ಕೋಸ್ಕರ ಇಲ್ಲಿ ಪೌಲನು ಎಫೆಸ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರನ್ನು ತಿಳಿದುಕೊಳ್ಳಬೇಕು, ದೇವರು ಗುಪ್ತವಾಗಿಟ್ಟಿರುವಂಥ ವಿಷಯಗಳನ್ನೂ ಕೂಡ ತಿಳಿದುಕೊಳ್ಳಬೇಕು ಎನ್ನುವಂಥದ್ದು ಇಲ್ಲಿ ಪೌಲನು ಎಫೆಸ ಸಭೆಯವರಿಗೆ ಮಾಡುವಂಥ ಪ್ರಾರ್ಥನೆಯಾಗಿದೆ. ಮತ್ತು ತಿಳುಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಯಾವ ಆತ್ಮ? ತಿಳುವಳಿಕೆ ಕೊಡುವಂಥ ಆತ್ಮ. ತಿಳುವಳಿಕೆ ಕೊಡುವಂಥ ಆತ್ಮ ಎಲ್ಲಿದೆ ಹೇಳಿ? ಯಾರ್ಯಾರು ಯೇಸು ಕ್ರಿಸ್ತನನ್ನು ತಿಳಿದುಕೊಂಡಿದ್ದಾರೋ, ಅರ್ಥ ಮಾಡಿಕೊಂಡಿದ್ದಾರೋ, ಆತನನ್ನು ಸ್ವೀಕರಿಸಿಕೊಂಡಿದ್ದಾರೋ ಅವರಲ್ಲಿ ತಿಳುವಳಿಕೆಯ ಆತ್ಮನು ನೆಲೆಯಾಗಿದ್ದಾನೆ. ಅವರಲ್ಲಿ ತಿಳುವಳಿಕೆಯ ಆತ್ಮನು ಜೀವಿಸ್ತಾ ಇದ್ದಾನೆ. ಅವರಿಗೆ ತಿಳುವಳಿಕೆಯನ್ನು ಕೊಡುವಾತನಾಗಿದ್ದಾನೆ. ಎಲ್ಲ ವಿಷಯಗಳಲ್ಲಿ ತಿಳುವಳಿಕೆಯನ್ನು ಕೊಡುವಾತನಾಗಿದ್ದಾನೆ. ಅದು ಹೇಗೆಂದರೆ, ನಾವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ತಿಳುವಳಿಕೆಗೋಸ್ಕರ ಪ್ರಾರ್ಥನೆ ಮಾಡುವಾಗ, ವಿಜ್ಞಾಪನೆಗಳನ್ನು ಮಾಡುವಾಗ ಅವನು ತಿಳುವಳಿಕೆಯನ್ನು ಕೊಡುವಾತನಾಗಿದ್ದಾನೆ. ಮತ್ತು ನಮ್ಮನ್ನು ಆ ತಿಳುವಳಿಕೆಯಲ್ಲಿ ನಡೆಸುವಾತನಾಗಿದ್ದಾನೆ. ಯೆಹೋವನ ಭಯದಲ್ಲಿ ನಡೆಸುವಾತನಾಗಿದ್ದಾನೆ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು ಎಂದು ಸತ್ಯವೇದ ಹೇಳುತ್ತದೆ. ಆದುದರಿಂದ ಯೆಹೋವನ ಭಯ ಯಾರ್ಯಾರಿಗಿರುತ್ತದೋ, ಯೆಹೋವನ ಅಂಜಿಕೆ ಯಾರ್ಯಾರಿಗಿರುತ್ತದೋ, ದೇವರ ವಾಕ್ಯದ ಭಯ ಯಾರಿಗಿದೆಯೋ, ದೇವರ ಆತ್ಮನನ್ನು ಯಾರು ಭಯಪಟ್ಟು ನಡೆದುಕೊಳ್ಳುತ್ತಾರೋ ಅವರಿಗೆ ತಿಳುವಳಿಕೆ ಕೊಡುತ್ತಾನೆ. ಗುಪ್ತದಲ್ಲಿರಲಿಕ್ಕಿರುವಂಥ ವಿಷಯಗಳನ್ನು ಬಹಿರಂಗಪಡಿಸುವಾತನಾಗಿದ್ದಾನೆ. ಅಷ್ಟೇ ಅಲ್ಲದೆ ತಿಳುವಳಿಕೆಯ ಆತ್ಮನನ್ನು ನಮಗನುಗ್ರಹಿಸಿ, ತಿಳುವಳಿಕೆಯ ಆತ್ಮನು ನಮಗೆ ತಿಳುವಳಿಕೆಯನ್ನು, ಬುದ್ಧಿಯನ್ನು, ಜ್ಞಾನವನ್ನು, ವಿವೇಕವನ್ನು ಅನುಗ್ರಹಿಸಿ ಆತನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದಾನೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ತಿಳುವಳಿಕೆಯ ಆತ್ಮನು ಜ್ಞಾನವುಳ್ಳ ಆತ್ಮವನ್ನು ದಯಪಾಲಿಸಬೇಕೆಂದು ಪೌಲನು ಎಫೆಸ ಸಭೆಯವರಿಗೆ ಪ್ರಾರ್ಥಿಸಿದ ಹಾಗೆ ನಾವು ಅನೇಕರಿಗೋಸ್ಕರ ದೇವರ ತಿಳುವಳಿಕೆ ಕೊಡು ಅಪ್ಪ, ದೇವರ ತಿಳುವಳಿಕೆ ಕೊಡು ಎಂದು ನಾವು ಪ್ರಾರ್ಥಿಸಬೇಕು. ಗುಪ್ತವಾಗಿದ್ದ ವಿಷಯಗಳನ್ನು ನಮಗೆ ಬಹಿರಂಗಪಡಿಸು ಎನ್ನುವಂಥದ್ದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ತಿಳುವಳಿಕೆಯ ಆತ್ಮನು ನಮ್ಮಲ್ಲಿ ನೆಲೆಗೊಳ್ಳಲಿ ಎಂದು ನಾವು ಅನೇಕರಿಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರಬೇಕು. ನಮಗೆ ಕೊಟ್ಟಿರುವಂಥ ಆತ್ಮನು ಹೇಳಿತನದ ಆತ್ಮವಲ್ಲ. ನಮಗೆ ಕೊಟ್ಟಿರುವಂಥ ಆತ್ಮನು ಜ್ಞಾನವುಳ್ಳ ಆತ್ಮನಾಗಿದ್ದಾನೆ, ತಿಳುವಳಿಕೆಯನ್ನು ಕೊಡುವ ಆತ್ಮನಾಗಿದ್ದಾನೆ, ನಮ್ಮನ್ನು ನಡೆಸುವ ಆತ್ಮನಾಗಿದ್ದಾನೆ, ನಮಗೆ ಮಾತಾಡುವ ಆತ್ಮನಾಗಿದ್ದಾನೆ. ತಂದೆ ತಾಯಿಗಳು ಯಾವ ರೀತಿಯಿಂದ ಮಕ್ಕಳಿಗೆ ಎಲ್ಲವನ್ನು ನೋಡಿಕೊಂಡು ಹೋಗಿ ಎಲ್ಲವನ್ನು ಅನುಗ್ರಹಿಸುವುದಕ್ಕೆ ಸಿದ್ಧರಾಗಿರ್ತಾರೋ ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿರುವ ಆತ್ಮನು ನಮ್ಮನ್ನು
ದಯಪಾಲಿಸುವಾತನಾಗಿದ್ದಾನೆ, ನಡೆಸುವಾತನಾಗಿದ್ದಾನೆ, ಕೊಡುವಾತನಾಗಿದ್ದಾನೆ. ಜ್ಞಾನ ವಿವೇಕ ತಿಳುವಳಿಕೆಗಳನ್ನು ಕೊಡುವಾತನಾಗಿರುವುದರಿಂದ ನಾವು ಆತನಲ್ಲಿ ಆ ತಿಳುವಳಿಕೆಯನ್ನು ಪಡೆದುಕೊಳ್ಳುವವರಾಗಿರೋದಕ್ಕೋಸ್ಕರ ನಾವು ಪ್ರಾರ್ಥಿಸುವವರಾಗಿರಬೇಕು. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕು. ಇಲ್ಲಿ ಪೌಲನು ಎಫೆಸದವರಿಗೆ ಪ್ರಾರ್ಥಿಸಿದ ಹಾಗೆ ನಾವು ಇತರರಿಗೋಸ್ಕರ ಪ್ರಾರ್ಥಿಸಬೇಕು. ಯಾರ್ಯಾರಿಗೋಸ್ಕರ ಪ್ರಾರ್ಥಿಸಬೇಕು ಎನ್ನುವಂಥದ್ದನ್ನು ನಾವು ಒಂದು ಪಟ್ಟಿ ಮಾಡಿಕೊಂಡು ಆ ವಿಷಯಗಳಿಗೋಸ್ಕರ ನಾವು ಪ್ರಾರ್ಥಿಸಬೇಕು. ಆ ಪ್ರಾರ್ಥನೆಯ ಮೂಲಕ ಅಜ್ಞಾನ ಹೊರಟು ಹೋಗಿ ಜ್ಞಾನವು ದೊರೆಯುತ್ತದೆ, ಆತ್ಮನ ಜ್ಞಾನವು ದೊರೆಯುತ್ತದೆ ಎನ್ನುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 9-10 ಈ ರೀತಿಯಾಗಿ ನೋಡ್ತೇವೆ. ಆದ ಕಾರಣ ನಾವು ನಿಮ್ಮ ಸುದ್ದಿಯನ್ನು ಕೇಳಿದ ದಿವಸದಿಂದ ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ ನೀವು ಸಕಲ ಆತ್ಮೀಯ ಜ್ಞಾನವನ್ನು ಗ್ರಹಿಕೆಯನ್ನು ಹೊಂದಿ ಕರ್ತನ ಚಿತ್ತದ ವಿಷಯವಾದ ತಿಳುವಳಿಕೆಯಿಂದ ತುಂಬಿಕೊಂಡು ಆತನಿಗೆ ಯೋಗ್ಯರಾಗಿ ನಡೆದು ಎಲ್ಲ ವಿಧದಲ್ಲಿ ಆತನನ್ನು ಸಂತೋಷಪಡಿಸುವವರಾಗಿರಬೇಕೆಂತಲೂ ನೀವು ಸಕಲ ಸತ್ಕಾರ್ಯವೆಂಬ ಫಲವನ್ನು ಕೊಡುತ್ತಾ ದೇವಜ್ಞಾನದಿಂದ ಅಭಿವೃದ್ಧಿಯಾಗಬೇಕೆಂತಲೂ ಆತನ ಮಹಿಮಾ ಶಕ್ತಿಯ ಪ್ರಕಾರ ಪರಿಪೂರ್ಣ ಬಲ ಹೊಂದಿ ಬಲಿಷ್ಠರಾಗಿ ಆನಂದಪೂರ್ವಕವಾದ ತಾಳ್ಮೆಯನ್ನು ದೀರ್ಘಶಾಂತಿಯನ್ನು ಯಾವಾಗಲೂ ತೋರಿಸುವವರಾಗಿರಬೇಕೆಂದು ಬೆಳಕಿನ ರಾಜ್ಯದೊಳಗೆ ದೇವ ಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾಸ್ತುತಿ ಮಾಡುವವರಾಗಿರಬೇಕೆಂದಲೂ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದು. ನೋಡ್ರಿ, ನಮ್ಮ ಕೆಲಸ ಏನಾಗಿದೆ? ದೇವರನ್ನು ನಂಬಿದವರ ಕೆಲಸ ಏನಾಗಿದೆ? ದೇವ ಭಕ್ತರ ಕೆಲಸವೇನಾಗಿದೆ? ಯೇಸುವನ್ನು ನಂಬಿದವರ ಕೆಲಸ ಏನಾಗಿದೆ? ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು. ಹೋಗಿ ನಾವು ಸುವಾರ್ತೆ ಸಾರ್ತೇವೆ ಅಂಥೇಳಿ ಹೋಗಿ ಬೇರೆ ಬೇರೆ ಕಡೆ ಹೋಗಿ ಸುವಾರ್ತೆ ಸಾರುವುದಲ್ಲ. ಒಂದು ದೊಡ್ಡ ಸ್ಟೇಜ್ ಮೇಲೆ ಹೋಗಿ ನಾನು ಸುವಾರ್ತೆ ಸಾರ್ತೇನೆ ಅನ್ನುವಂಥದ್ದಲ್ಲ. ನಾನು ನನ್ನ ಹೆಸರನ್ನು ಗಳಿಸಿಕೊಳ್ಳೋದಕ್ಕೋಸ್ಕರ ನಾನು ಹೊರದೇಶಗಳಿಗೆ ಹೋಗಿ ಸುವಾರ್ತೆ ಸಾರು ಅಷ್ಟೇ ಅಲ್ಲ, ಅದು ಸೇವೆ. ನಾವು ಒಂದು ಕೋಣೆಯೊಳಗೆ ಒಬ್ಬೊಂಟಿಗರಾಗಿರಬಹುದು, 4 ಜನ ಸೇರಿಕೊಂಡಾಗಿರಬಹುದು, ನಾವು ಇತರರಿಗೋಸ್ಕರ ಮಾಡುವಂಥ ಪ್ರಾರ್ಥನೆಗಳು, ವಿಜ್ಞಾಪನೆಗಳು, ಮನವಿಗಳು ದೇವರು ಕೇಳುವಾತನಾಗಿದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ 9ನೇ ಅಧ್ಯಾಯದಲ್ಲಿ ವಚನದಲ್ಲಿ, ನಿಮಗೋಸ್ಕರ ಪ್ರಾರ್ಥಿಸುವುದನ್ನು ಬಿಡದೆ. ಅವರು ನಮಗೆ ಹೇಳಲಾರದೇ ಇರಲಿ, ನಮಗೆ ಯಾರ್ಯಾರು ಪರಿಚಯ ಇದ್ದಾರೆ, ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇದೆ, ಆತ್ಮಿಕ ಅವಶ್ಯಕತೆಗಳಾಗಿರಬಹುದು, ಈ ಲೋಕದ ಅವಶ್ಯಕತೆಗಳಾಗಿರಬಹುದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಭಾರವು ನಮ್ಮ ಮೇಲಿದೆ. ನಾವು ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಅವರಿಗೆ ಜ್ಞಾನವನ್ನು ಗ್ರಹಿಕೆಯನ್ನು ಅವರು ಹೊಂದಿಕೊಳ್ಳುವವರಾಗಿದ್ದಾರೆ ಎನ್ನುವಂಥದ್ದು. ನಾವು ಯಾರ್ಯಾರ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೋ ಅವರಿಗೆ ಈ ಬೈಬಲ್ ಜ್ಞಾನ ಮತ್ತು ಲೋಕದ ಜ್ಞಾನ ದೇವರು ಒದಗಿಸಿಕೊಡುವಾತನಾಗಿದ್ದಾನೆ ಎಂದು. ಯಾಕೆಂದರೆ ನಾವು ಮಾಡುವಂಥ ಪ್ರಾರ್ಥನೆಯು ದೇವರು ಕೇಳುವಾತನಾಗಿದ್ದಾನೆ. ನಾವು ಮಾಡುವಂಥ ಪ್ರಾರ್ಥನೆಗೆ ದೇವರು ಉತ್ತರವನ್ನು ಒದಗಿಸಿಕೊಡುವಾತನಾಗಿದ್ದಾನೆ. ನಮಗೆ ತಿಳಿಯದ ರೀತಿಯಿಂದ ನಾವು ಅವುಗಳನ್ನು ಹೊಂದಿಕೊಳ್ಳುವವರಾಗಿದ್ದೇವೆ. ಹೊಂದಿಕೊಂಡಿದ್ದೇವೆ ಎಂದು ನಮಗೆ ತಿಳಿದಾಗ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುವವರಾಗಿರಬೇಕು, ಸ್ತೋತ್ರವನ್ನು ಸಲ್ಲಿಸುವವರಾಗಿರಬೇಕು. ಯಾವುದೋ ಒಂದು ಮಗು ತರಗತಿಯಲ್ಲಿ ಒಂದು ಪೆನ್ಸಿಲ್ ಒಬ್ಬರು ಶೇರ್ ಮಾಡಿಕೊಂಡಾಗ ಚಿಕ್ಕ ಮಕ್ಕಳು ಹೇಳ್ಕೊಳ್ತಾರೆ ಥ್ಯಾಂಕ್ ಯು ಅಂತ. ಆದರೆ ದೇವರು ನಮಗೆ ಇಷ್ಟೆಲ್ಲ ಉಪಕಾರಗಳನ್ನು ಮಾಡಿದಾಗ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸದೆ ಇರುವುದಕ್ಕೆ ಆಗುವುದಿಲ್ಲ. ಆದುದರಿಂದ ದೇವರು ಮಾಡಿರುವಂಥ ಉಪಕಾರಗಳಿಗಾಗಿ ಬದಲು ಕೊಡಲು ಏನೂ ಇಲ್ಲದೆ ರಕ್ಷಣಾ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ನಾನು ದೇವರನ್ನು ವಂದಿಸುತ್ತೇನೆ, ಸ್ತುತಿಸುತ್ತೇನೆ, ಆರಾಧಿಸುತ್ತೇನೆ. ಮೊದಲನೆಯ ಕಾರ್ಯ ಅಜ್ಞಾನ ಹೋಗುವುದಕ್ಕೋಸ್ಕರ ಅನೇಕ ಜನರಿಗಾಗಿ ಪ್ರಾರ್ಥಿಸಬೇಕು. ಪ್ರಾರ್ಥನೆ ನನಗೆ ಬರಲ್ಲ ಅಂತ ಹೇಳುವಂಥ ವಿಷಯ ಅಲ್ಲವೇ ಅಲ್ಲ. ಪ್ರಾರ್ಥನೆ ಮಾಡುವಂಥದ್ದು ದೇವರು ತಾನೇ ನಮ್ಮ ಬಾಯಲ್ಲಿ ತನ್ನ ವಾಕ್ಯಗಳನ್ನು ಹಾಕಿ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಕಲಿಸಿಕೊಡುವ ಆತನಾಗಿದ್ದಾನೆ. ನಾವು ಮೊಣಕಾಲೂರಿ ಆತನ ಸನ್ನಿಧಾನದಲ್ಲಿ ಆತನ ಪಾದದ ಬಳಿಯಲ್ಲಿ ನಾವು ಬಂದು ದೇವರೇ ನನಗೆ ಪ್ರಾರ್ಥನೆ ಕಲಿಸಿಕೊಡು ಎಂದು ಹೇಳಿದಾಗ ದೇವರು ಆ ಪ್ರಾರ್ಥನೆಯನ್ನು ಕಲಿಸಿಕೊಡುವ ಆತನಾಗಿದ್ದಾನೆ. ನಾವು ಈ ಲೋಕದ ಜನರ ಅಜ್ಞಾನವನ್ನು ಹೊಡೆದೋಡಿಸುವುದಕ್ಕೋಸ್ಕರ ಪ್ರಾರ್ಥಿಸುವವರಾಗಿರೋಣ ಮತ್ತು ದೇವರ ವಾಕ್ಯದ ಜ್ಞಾನ ಅವರಿಗೆ ದೊರೆಯಲಿ ಎಂದು ಪ್ರಾರ್ಥಿಸುವವರಾಗಿರೋಣ. ಜ್ಞಾನದ ಗ್ರಹಿಕೆಯನ್ನು ಅವರು ಹೊಂದಿಕೊಂಡು ಆತ್ಮನ ಶಕ್ತಿಯನ್ನು ಹೊಂದಿಕೊಂಡು ಅವರೆಲ್ಲರೂ ದೇವರ ಸತ್ಯವೇದದಲ್ಲಿರಲಿಕ್ಕಿರುವಂಥ ಜ್ಞಾನ ಏನು ಹೇಳುತ್ತದೆ ಎನ್ನುವಂಥ ವಿಷಯದ ಕಡೆಗೆ ಅವರು
ಓಡಿ ಬರುವುದಕ್ಕೋಸ್ಕರ ನಾವು ಅನೇಕರಿಗೋಸ್ಕರ ಪ್ರಾರ್ಥಿಸುವವರಾಗಿರೋಣ, ಪ್ರಾರ್ಥನಾ ಆಗಿರೋಣ, ಪ್ರಾರ್ಥನಾ ಯೋಧರಾಗಿರೋಣ ಎಂದು ಹೇಳುತ್ತಾ ದೇವರ ವಾಕ್ಯವನ್ನು ಈ ದಿನ ನಾನು ಮುಗಿಸೋಳಾಗಿದ್ದೇನೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ವಿಷಯಗಳಿವೆ, ಅದನ್ನು ತಾವು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಮೇನ್.